ಸಿಎಂ ಕನಸನ್ನ ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ಜನಪ್ರತಿನಿಧಿಯ ಜೊತೆಗೆ ನಡೆದುಕೊಂಡಂತಹ ರೀತಿ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಡ್ರಾಮಾ ಮಾಡಿದ್ದಾರೆ, ನನಗೆ ಡ್ರಾಮಾ ಮಾಡಿಲ್ಲ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರಿಟೋಪಿ ಅಂತ ಕರೆದು ಕ್ಷೇತ್ರದ ಜನರಿಗೆ ಅಪಮಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ನಾನು ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳಿ ಆರ್ ನಗರ ಕ್ಷೇತ್ರದ ಶಾಸಕ ಬಿಜೆಪಿ ನಾಯಕ ಮುನಿರತ್ನ ಅವರು ಮಾತನಾಡಿದ್ದಾರೆ. ಧರಣಿಯನ್ನ ಕೈಬಿಟ್ಟ ಬಳಿಕ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಜೆಪಿ ಪಾರ್ಕ್ ಅಕ್ಷರಶಃ ರಣರಂಗವಾಗಿತ್ತು. ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಧರಣಿಯನ್ನ ಮಾಡಿದ್ರು. ಅದಕ್ಕೂ ಮೊದಲು ಒಂದು ಹೈಡ್ರಾಮವೇ ನಡೆದು ಹೋಗಿತ್ತು. ಇವಾಗ ನಾನು ಫ್ಲೆಕ್ಸ್ದು ಕಂಪ್ಲೇಂಟ್ ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಾರಿಲ್ಲ. ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸವರು? ಪೊಲೀಸ್ ಚೇರೆ ಸೇಲ್ಗೈತ್ರಿ, ಬಿಡ್ಡಿಂಗ್ ನಡೀತಾ ಐತೆ. ಇಡೀ ಆರ್ ನಗರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಐತೆ. 4 ಕಡೆ ದುಡ್ಡು ಕೊಡ್ಬೇಕ್ರಿ ಒಂದು ಚೇರಿಗೆ ಬರೋಕ್ಕೆ. ಒಂದು ಪೊಲೀಸ್ ಚೇರ್ ಫಿಲಪ್ ಮಾಡೋಕ್ಕೆ 4 ಕಡೆ ಕೊಡಬೇಕು. ಒಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬರು ಫಲ, ಇನ್ನೊಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬ ಫಲ. 4 ಜನಕ್ಕೆ ದುಡ್ಡು ಕೊಟ್ಟು ಆಮೇಲೆ ಬಂದು ಆ ಚೇರಲ್ಲಿ ಕುಂತ್ಕೋಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಮೇಂಟೈನ್ ಮಾಡೋಕ್ಕಾಗತ್ತೆ? ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗಿಸೋಕ್ಕಾಗತ್ತೆ? ನಾನು ಕೋರ್ಟ್ಗೆ ಕೊಡ್ತೀನಿ. ಪಾಪ ಪೊಲೀಸವ್ರು ಏನು ಮಾಡಿ ಪ್ರಚಾರಕ್ಕೆ ಮಾಡಂಗಿರೋ ಹೆಣ್ಣಿನ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLA ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ ಆದ್ರೂ ಮಾಡ್ತೀನಿ. ನಾನು ಕೋರ್ಟ್ಗೂ ಹೋಗ್ತೀನಿ. ಫ್ಲೆಕ್ಸ್ದು ಕಂಪ್ಲೇಂಟು ಕಮಿಷನರ್ನೇ ಪಾರ್ಟಿ ಮಾಡಿ. ಜೆಪಿ ಪಾರ್ಕ್ನಲ್ಲಿ ಇವತ್ತು ಹೈಡ್ರಾಮಾ ನಡೀತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ಪ್ರೊಟೆಸ್ಟ್ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇಲ್ಲ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನ ಹಾಳು ಮಾಡೋದಕ್ಕಂತಲೇ ಅವರು ಬಂದಿದ್ದಾರೆ. ಇಂಥವರನ್ನ ಗೆಲ್ಲಿಸಿದಿರಲ್ಲ, ನಿಮ್ಮ ತಪ್ಪು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾರಿಂದನೂ ಇಲ್ಲೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡ, ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರ ನೋವು ಹೇಳ್ಕೊಂಡು ಏನೋ ಮಾತಾಡಿದ್ರ? ಪಬ್ಲಿಕ್ ಮಾತಾಡೋಕೆ ಬಿಟ್ಟರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ ದುಮಾನ ನೋವು ಸಂತೋಷ ಎಲ್ಲ